ಸ್ನೇಹಿತರೆ ನಮಸ್ಕಾರ. ಏನಿದು 11A ಸೀಟ್, ಇದರಲ್ಲಿ ಏನಾದರೂ ಚಮತ್ಕಾರಿ ಶಕ್ತಿ ಇದೆಯಾ? ಇಡೀ ಫ್ಲೈಟ್ ಛಿದ್ರವಾದರೂ ಕೂಡ 241 ಪ್ರಯಾಣಿಕರು ಸುಟ್ಟು ಕರಕಲಾದರೂ ಕೂಡ ಏನೂ ಆಗಿಲ್ಲವೆಂಬಂತೆ ಒಬ್ಬ ವ್ಯಕ್ತಿ ಮಾತ್ರ ಎದೆಯುಬ್ಬಿಸಿ ಮೈ ಕೊಡವಿ ಆರಾಮಾಗಿ ನಡೆದುಕೊಂಡು ಬರ್ತಾನೆ ಅಂದರೆ ಆತ ಏನು ದೇವಾನು ಸಂಭೂತನ? ಅವನಿಗೆ ಆ ಭಗವಂತ ಚಿರಂಜೀವಿ ವರ ಏನಾದರೂ ಕೊಟ್ಟು ಬಿಟ್ಟಿದ್ದಾನ? ಇಡೀ ಜಗತ್ತು ಈ ರೀತಿಯಾಗಿ ಬದುಕುಳಿದಂಥ ಈ ವಿಶ್ವಾಸ್ ಕುಮಾರ್ ರಮೇಶ್ ವ್ಯಕ್ತಿಯ ಬಗ್ಗೆಯೇ ಮಾತನಾಡ್ಕೊಳ್ತಾ ಇದೆ, ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದೆ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಸೀಟ್ನಲ್ಲಿ ಕೂತಿದ್ದ ಮತ್ತೊಬ್ಬ ಅಂತಾರಾಷ್ಟ್ರೀಯ ನಟನೂ ಕೂಡ ಇದೇ ರೀತಿಯಾಗಿ ಈ ಸೀಟ್ ಬದುಕಿಕೋ ಬಡಪಾಯಿ ಅಂತ ವಿಮಾನದಿಂದನೇ ಹೊರಗೆ ತಳ್ಳಿ ಪುನರ್ಜನ್ಮವನ್ನು ಕೊಟ್ಟಂಥ ಉದಾಹರಣೆಯು ಕೂಡ ನಮ್ಮ ಕಣ್ಣು ಮುಂದಿದೆ. ನೀವೆಲ್ಲೂ ಕೂಡ ಕಂಡು ಕೇಳಿರದ ಈ 11A ಸೀಟ್ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸಿಕೊಡೋ ಪ್ರಯತ್ನ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ದೈವ ಸಂಕಲ್ಪ ಅನ್ನೋದೇ ಇನ್ನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಈ ಘಟನೆಯನ್ನು ಕಣ್ಣಾರೆ ಕಂಡವರು ಒಬ್ಬನೇ ಒಬ್ಬ ವ್ಯಕ್ತಿ ಈ ಉರಿಯೋ ಬೆಂಕಿಯ ಜ್ವಾಲೆಗೆ ಬದುಕುಳಿಯೋ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಎದೆ ಬಡಿದುಕೊಳ್ತಾ ಇದ್ದರೆ ಆಶ್ಚರ್ಯ ಎನ್ನುವಂತೆ ಅದೇ ಬೆಂಕಿಯಿಂದಲೇ ಒಬ್ಬ ಎದ್ದು ಬರ್ತಾನೆ ಅಂದರೆ ಇದು ಪವಾಡ ಅಲ್ಲದೆ ಮತ್ತಿನ್ನೇನು ಹೇಳಬೇಕು. ವಿಶ್ವಾಸ್ ಕುಮಾರ್ ರಮೇಶ್ ಭಾರತೀಯ ನಾಗರಿಕ, 39 ವರ್ಷ ವಯಸ್ಸಿನ ವ್ಯಕ್ತಿ, ಲಂಡನ್ನಲ್ಲಿ ಹೆಂಡತಿ ಮಕ್ಕಳ ಜೊತೆ ವಾಸವಿದ್ದಂಥ ವ್ಯಕ್ತಿ. ಅವ್ರ ಫ್ಯಾಮಿಲಿ ಮೀಟ್ ಮಾಡಬೇಕು ಅಂತ ಅಣ್ಣ ಅಜಯ್ ಕುಮಾರ್ ರಮೇಶ್ ಜೊತೆ ಇಂಡಿಯಾಗೆ ಬಂದಂಥ ವ್ಯಕ್ತಿ. ಅವ್ರ ಅಣ್ಣನೂ ಸಹಿತ ಬೇರೆ ಲೈನಲ್ಲಿ ಅದೇ ಫ್ಲೈಟ್ನಲ್ಲಿ ಕೂತ್ಕೊಂಡಿದ್ರು. ಫ್ಲೈಟ್ ಟೇಕ್ ಆಫ್ ಆದ 20 ಸೆಕೆಂಡ್ಗಳಲ್ಲಿ ಯೋಚನೆ ಮಾಡೋದಕ್ಕೆ ಯಾರಿಗೂ ಕೂಡ ಟೈಮೇ ಸಿಗೋದಿಲ್ಲ. ಏನು ಮಾಡಬೇಕು, ಹೇಗೆ ಜಿಗಿಬೇಕು, ಏನು ಆಗ್ತಾ ಇದೆ, ಎಲ್ಲಿ ಹಾರಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಈ ವ್ಯಕ್ತಿ ಅದು ಹೇಗೆ ಬದುಕಿ ಬಂದೋ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಗೊತ್ತಿಲ್ಲ, ದೇವರೇ ಹೋಗಿ ಬದುಕೋ, ನಿನ್ನ ಟೈಮ್ ಇನ್ನೂ ಕೂಡ ಬಂದಿಲ್ಲ ಅಂತ ಸೆಕೆಂಡ್ ಚಾನ್ಸ್ ಕೊಟ್ಟುಬಿಟ್ಟಿದ್ದಾನೆ ಅನ್ನಿಸ್ತಾ ಇದೆ. ಹಾಸ್ಟೆಲ್ ಕೆಳಗಡೆ ನಾನು ಬಿದ್ದಿದ್ದೆ, 4 ದಿಕ್ಕುಗಳಲ್ಲಿ ಶವಗಳೇ ತುಂಬಿ ಹೋಗಿಬಿಟ್ಟಿದ್ದು, ಬೆಂಕಿ ಹೊತ್ತಿ ಹುರಿತಾ ಇತ್ತು, ಕಣ್ಣು ಬಿಡುವಷ್ಟರಲ್ಲಿ ಎಲ್ಲ ನಡೆದು ಹೋಗಿತ್ತು ಅಂತ ಆತನೇ ಹೇಳ್ತಾ ಹೋಗ್ತಾನೆ. ಇದನ್ನೆಲ್ಲ ಹೇಗೆ ನಂಬಬೇಕು? ಇದು ಚಮತ್ಕಾರ, ಪವಾಡ, ಜಾದು, ಕರಾಮತ್ತು ಅನ್ನೋದೇ ಬೇರೆ ಏನು ಹೇಳಬೇಕಾಗತ್ತೆ? ಇದೆಲ್ಲ ಭೂಮಿ ಮೇಲೆ ನಡೆಯೋ ಅಂಥ ವಿಷಯನ, ಆ ಥರದ ಪವಾಡಗಳು ಕೂಡ ನಡೀತಾ ಅಂತ ನಾವೆಲ್ಲರೂ ಕೂಡ ಹುಬ್ಬೇರಿಸಬೇಕಾಗತ್ತೆ. ಆದರೆ ಬೇರೆ ಲೈನ್ನಲ್ಲಿ ಕುಳಿತುಕೊಂಡಿದ್ದಂಥ ಅವರ ಅಣ್ಣನ ಮೃತದೇಹ ಯಾವುದು ಅಂತಾನೆ ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಪೊಲೀಸ್ನವ್ರು ಇರ್ಬೋದು, ಮೀಡಿಯಾದವರು ಇರ್ಬೋದು, ವೈಮಾನಿಕ ತಂತ್ರಜ್ಞರು ಇರ್ಬೋದು, ಎಲ್ರಿಗೂ ಕೂಡ ತಲೆಯಲ್ಲಿ ಹುಳ ಬಿಟ್ಟಂತಾಗಿಬಿಟ್ಟಿದೆ, ತಲೆ ಕೆಟ್ಟು ಹೋಗಿಬಿಟ್ಟಿದೆ. ಈ ವ್ಯಕ್ತಿ ಮಾತ್ರ ಅದು ಹೇಗೆ ಬದುಕಿ ಬರಲಿಕ್ಕೆ ಸಾಧ್ಯ ಅಂತ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಆಡಿಕೊಳ್ತಿದ್ದಾರೆ. ಆತ 11A ಸೀಟ್ನಲ್ಲಿ ಇದ್ದಿದ್ದಕ್ಕೆ ಬದುಕಿದ ಅಂತಾರೆ, ಇಲ್ಲ ಆತ ಜಿಗಿದ ಅನ್ನೋ ಕಾರಣಕ್ಕೆ ಬದುಕಿದ ಅಂತಾರೆ. ಸಣ್ಣ ಪುಟ್ಟ ಗಾಯಗಳಾಗಿರೋ ರಮೇಶ್ ಕೆಲವೇ ದಿನಗಳಲ್ಲಿ ವಾಸಿಯಾಗ್ತಕ್ಕಂಥ ಗಾಯಗಳು ಆತನ ದೇಹದ ಮೇಲಿದೆ. ಆದರೆ ಆತ ಹೇಗೆ ಬದುಕಿ ಬಂದ ಅನ್ನೋ ಈ ಎಲ್ಲರ ತಲೆಯಲ್ಲಿ ಉಳಿದಂಥ ಈ ಮನೋವ್ಯಾಧಿಯ ಪ್ರಶ್ನೆಗೆ ಮಾತ್ರ ಯಾರಲ್ಲೂ ಕೂಡ ಉತ್ತರವಿಲ್ಲ. ಸ್ನೇಹಿತರೆ, ಇದು ಪ್ರಕೃತಿಯ ಚಮತ್ಕಾರ ಇರಬೇಕು ಅಂತ ಒಬ್ಬೊಬ್ಬರು ಒಂದೊಂದು ವಿಡಂಬನೆಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಯಾವಾಗಲೂ ಕೂಡ ಇದೇ ರಿಜೆಕ್ಟ್ ಮಾಡ್ತಾ ಇದ್ದಂಥ ಈ 11A ಸೀಟ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಇದರ ಬಗ್ಗೆ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವಾಸ್ ಕುಮಾರ್ ರಮೇಶ್ ಬದುಕುಳಿಯೋದಕ್ಕೆ ಚಾನ್ಸಸ್ ಇದ್ದಿದ್ದು 0.0001 ಅಂತಲೇ ಹೇಳ್ಬೋದು. ಆದರೆ ಆತ ಬದುಕಿ ಬರಲಿಕ್ಕೆ ಸಾಧ್ಯವಾಗಿದ್ದು ಆತನ ಆತ್ಮಸ್ಥೈರ್ಯವೇ ಕಾರಣವಾಗಿರಬಹುದು. ಇಂತಹ 0.001 ಬದುಕೋ ಚಾನ್ಸ್ ಇರೋ ಸಮಯದಲ್ಲೂ ಕೂಡ ಕಿಟಕಿಯನ್ನು ಹೊಡೆದಾಕಬೇಕು, ಹೇಗಾದರೂ ಮಾಡಿ ಹೊರಗೆ ಬರಬೇಕು, ತನ್ನ ಶರೀರದ ತಾಕತ್ತನ್ನು ಬಳಸಿ ಅದನ್ನು ಹೊಡೆದಾಕಬೇಕು ಅನ್ನೋ ಮನಸ್ಥಿತಿ ಬರುತ್ತಲ್ವ. ಈ ಬೆಂಕಿಯಲ್ಲೇ ಹೇಗೆ ಹೊರಗೆ ಬರೋದು, ಹೊಗೆಯನ್ನೇ ಸೇವಿಸ್ತಾ ನುಗ್ಗಿ ಬದುಕಿ ಹೇಗೆ ಬರೋದು ಅನ್ನೋದಕ್ಕೆ ಆತನ ಇಚ್ಛಾಶಕ್ತಿ, ಆತನ ತಾಕತ್ತು ಇವೆಲ್ಲವೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಮಾತನಾಡ್ಕೊಳ್ತಿದ್ದಾರೆ. ಎಲ್ಲದಕ್ಕಿಂತ ಆತನಿಗೆ ಅದೃಷ್ಟನೂ ಕೂಡ ಕೈ ಹಿಡಿದಿದೆ ಅಂತ ಹೇಳ್ಬೋದು. ನಿಮಗೆ ಚಾನ್ಸಸ್ಗಳು ಏನೆಲ್ಲ ಇರ್ಬೋದು, ಕಿಟಕಿ ಓಪನ್ ಇರಲಿ, ಗಗನಸಖಿಯರು ಎಷ್ಟೇ ಸಹಕಾರವನ್ನು ಮಾಡಲಿ, ಅಲ್ಲಿರ್ತಕ್ಕಂಥ ನಿಮಗೆ ದೇಹ ರಕ್ಷಣೆ ಯಾವುದೇ ವಸ್ತುಗಳಿರ್ಬೋದು ಅವೆಲ್ಲವೂ ಕೂಡ ನಿಮ್ಮ ಕೈಗೆ ಯಾರಾದರೂ ಬಂದು ತೆಗೆದುಕೊಂಡು ಕೊಡಲಿ. ಆದರೆ ಹೊರಗೆ ಹೋಗಲಿಕ್ಕೆ ನಿಮಗೆ ಸೂಕ್ತವಾದಂಥ ಜಾಗವೇ ಇರಲಿ, ಆದರೆ ಧೈರ್ಯ ಮಾಡಲಿಲ್ಲ, ಇಚ್ಛಾಶಕ್ತಿ ಇರಲಿಲ್ಲ, ಆ ಕ್ಷಣದಲ್ಲಿ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಅದೃಷ್ಟ ಅನ್ನೋದು ಇರಬೇಕಲ್ವ. ಈತ ಬದುಕಿ ಬಂದಿದ್ದಕ್ಕೆ ಈಗ ಅದೃಷ್ಟ ಅನ್ನೋ ಒಂದು ಪದವೇ ಸಾಕ್ಷಿ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ಪ್ರತಿದಿನ ಗಗನಸಖಿಯರು ಅವ್ರಿಗೆಲ್ರಿಗೂ ಕೂಡ ಪ್ರಯಾಣಿಕರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ ಇರ್ತಾರೆ.
ಏನೆಲ್ಲ ಮಾಡಬೇಕು ಅಂತ. ಆದರೆ ಇದು ಯಾವುದೂ ಕೂಡ 241 ಪ್ರಯಾಣಿಕರಿಗೆ ಅದು ಸಾಧ್ಯವಾಗಲಿಲ್ಲ. ಆದರೆ ಇವನ ಜೊತೆ ಅದೃಷ್ಟ ಜೊತೆಗಿತ್ತು ಅಂತ ಅನಿಸುತ್ತೆ. ಇನ್ನು ಆ ಆಂಜನೇಯನ ತೋಳ್ಬಲದ ಶಕ್ತಿ ಇವನ ಕೈಯಲ್ಲಿ ಇದ್ದರೂ ಕೂಡ ಇರಬಹುದು ಅಂತ ಮಾತನಾಡ್ಕೊಳ್ತಾ ಇರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸರಿಯಾದ ಸೀಟು, ಸರಿಯಾದಂಥ ಸಮಯ, ಸರಿಯಾದಂಥ ಫ್ಲೈಟ್ ಎಲ್ಲವೂ ಕೂಡ ಹೊಂದಿಕೆಯಾಗಿದ್ದೆ ವಿಶ್ವಾಸ್ ಕುಮಾರ್ ರಮೇಶ್ ಎದ್ದು ಬರಲಿಕ್ಕೆ ಸಾಧ್ಯವಾಗಿರಬಹುದು. ಸಾವಿನ ಮನೆಯ ಒಳಗೆ ಹೋಗಿ ಮತ್ತೆ ಅನುಮತಿಯನ್ನು ಪಡೆದು ಬರೋದು ಅಂದರೆ ಇದೆ. ಅದಕ್ಕೆ ಈತನಿಗೆ ಪುನರ್ಜನ್ಮ ಇದು ಅಂತ ಹೇಳಿ ಅನೇಕರು ಕರೀತಾ ಇರೋದು. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಳ್ಳೆ ಟೈಮ್ ಅಂತ ಬರುತ್ತಲ್ವ, ಆ ಟೈಮ್ ಈತನಿಗೆ ಈ ಸಮಯದಲ್ಲಿ ಬಂದಿರಬಹುದು. ಈ ಏರ್ ಕ್ರ್ಯಾಶ್ ಆದಂಥ ಸಮಯದಲ್ಲಿ, ಆತ ಬಿದ್ದಂಥ ಸಮಯದಲ್ಲಿ ಆತನಿಗೆ ಒಂದು ಒಳ್ಳೆ ಟೈಮ್ ಅಂತ ಬಂದಿರ್ಬೋದು. ಅದಕ್ಕೋಸ್ಕರವಾಗಿ ಆತ ಪವಾಡ ಸದೃಶ ರೀತಿಯಲ್ಲಿ, ಚಮತ್ಕಾರ ರೀತಿಯಲ್ಲಿ ಹೊರಗೆ ಬಂದುಬಿಟ್ಟ. ಇಲ್ಲ, ಈ ರೀತಿಯಾದಂಥ ಸಾಧ್ಯತೆಗಳು ಇರ್ಬೋದು. ಏನೋ ಈ ಭೂಲೋಕದಲ್ಲಿ ಇನ್ಕಂಪ್ಲೀಟ್ ಆಗಿರ್ತಕ್ಕಂಥ ಯಾವುದೋ ಒಂದು ಕೆಲಸ ಈ ಭೂಲೋಕದಲ್ಲಿ ಉಳಿದಿರಬೇಕು. ಅದಕ್ಕೆ ಆ ಯಮರಾಯನು ಕೂಡ ಹತ್ತಿರ ಬಂದು ವಾಪಸ್ ಹೋಗಿಬಿಟ್ಟಿದ್ದಾನೆ. ಶಿವ ಮತ್ತೊಂದು ಚಾನ್ಸನ್ನು ಕೊಟ್ಟಿದ್ದಾನೆ. ಇನ್ನೂ ಈ ಸೆಕೆಂಡ್ ಚಾನ್ಸ್ ಸಿಕ್ಕಿರೋ ವಿಶ್ವಾಸ್ ಕುಮಾರ್ ಉಳಿದಿರೋ ಸಮಯದಲ್ಲಿ ಈ ದೇಶಕ್ಕೆ ಏನು ಬೇಕಾದರೂ ಮಾಡಬಹುದು. ಆ ಥರದ ಮನಸ್ಥಿತಿಯೂ ಕೂಡ ಆತನಿಗೆ ಬರಬಹುದು. ಇಡೀ ದೇಶ ನೆನಪಿಡುವಂಥ ಕಾರ್ಯಗಳಲ್ಲಿ ಇದೇ ವಿಶ್ವಾಸ್ ಕುಮಾರ್ ತೊಡಗಿಕೊಳ್ಳಬಹುದು. ಇಂಥ ವ್ಯಕ್ತಿಗಳೇ ಜೀವನದಲ್ಲಿ ಏನಾದರೂ ಕೂಡ ಎಂದೂ ಮರೆಯದಂಥ ಸಾಧನೆಯನ್ನು ಮಾಡ್ತಾರೆ. ಆದರೆ ಇದೆಲ್ಲದರ ಜೊತೆಗೆ ಇಂಡಿಯಾದ ಜನ ಮಾತ್ರ ಫ್ಲೈಟ್ನಲ್ಲಿ ಓಡಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಈ ಘಟನೆ ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ಯಾವ ಸೀಟ್ನಲ್ಲಿ ಕೂರೋದು, ಎಲ್ಲಿದೆ ಈ 11A ಸೀಟ್ ಅಂತ ಹೇಳಿ ಅದನ್ನೇ ಚೂಸ್ ಮಾಡುವಂಥ ಮನಸ್ಥಿತಿ ಜನರಿಗೆ ಬರ್ತಾ ಇದೆ. ಇದೇ ರೀತಿ ಇದೇ 11A ಸೀಟ್, ಸಾವನ್ನು ಗೆಲ್ಲುವ ಮೃತ್ಯುಂಜಯ ಸೀಟ್, ತಾಯಿ ನಟ ರುವಾಂಗ್ಸಕ್ ಲೊಯ್ಚುಸಾಕ್ಸ್ ಅನ್ನೋ ವ್ಯಕ್ತಿಯ ಜೀವವನ್ನು ಕೂಡ ಉಳಿಸಿತ್ತು. 1998 ಡಿಸೆಂಬರ್ 11ಕ್ಕೆ ಥಾಯ್ ಏರ್ವೇಸ್ನಿಂದ 11A ಸೀಟ್ ನಂಬರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ತಾಯಿ ನಟ ರುವಾಂಗ್ಸಕ್ 131 ಜನರ ಪ್ರಾಣ ಕಣ್ಣೆದರಲ್ಲೇ ಹಾರಿ ಹೋಗಿಬಿಡ್ತು. ಆದರೆ ರುವಾಂಗ್ಸಕ್ ಮಾತ್ರ ಹೊರಗೆ ಜಿಗಿದು ಪ್ರಾಣವನ್ನು ಉಳಿಸ್ಕೊಂಡಿದ್ರು. ಈ ಘಟನೆಯ ಕಹಿ ನೆನಪು ಹೇಗೆ ಕಾಡಿತ್ತು ಅಂದ್ರೆ ಅವ್ರನ್ನ 20 ವರ್ಷಗಳ ಕಾಲ ವಿಮಾನವನ್ನೇ ಹೇರಲಿಕ್ಕೆ ಭಯ ಪಡ್ತಾ ಇದ್ದಾರಂತೆ. ಅಂಥ ಘೋರ ದುರಂತದ ಕಹಿ ನೆನಪು ಅವ್ರನ್ನ ಹಿಂಡಿ ಹಿಪ್ಪೆ ಮಾಡಿ ಬಿಸಾಕಬಿಟ್ಟಿತ್ತು. ಸ್ನೇಹಿತರೆ, ಏರ್ ಇಂಡಿಯಾ ಮಾಲೀಕರಾದಂಥ ಟಾಟಾ ಗ್ರೂಪ್ 242 ಪ್ರಯಾಣಿಕರ ಕುಟುಂಬಗಳಿಗೂ 1,25,00,000 ಪರಿಹಾರವನ್ನು ಕೊಡ್ತಿದ್ದಾರೆ. ಬದುಕುಳಿದ ವಿಶ್ವಾಸ್ಗೂ ಕೂಡ ಈ ಹಣ ಸಂದಾಯವಾಗ್ತಾ ಇದೆ. ಆದರೆ ಈ ಹಣ ವಿಶ್ವಾಸ್ ಬಾಳ್ನಲ್ಲಿ ಎಂದೂ ಕೂಡ ಮರೆಯದಂಥ ಈ ಘನಘೋರ ಘಟನೆಯ ನೆನಪು ಬಾರದಂತೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಹಣವನ್ನು ಅವ್ರು ಏನು ಮಾಡ್ಬೋದು ಅದು ಅವ್ರ ವೈಯಕ್ತಿಕ ಬಿಡಿ. ಆದರೆ ಯಮನಿಗೆ ಸವಾಲು ಹಾಕ್ತಕ್ಕಂಥ ಸೀಟ್ ಈ 11A ಅಂದರೆ ತಪ್ಪಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಕೊನೆಯದಾಗಿ ಗಗನ ಸಖಿಯರ ಇನ್ಸ್ಟ್ರಕ್ಷನ್ಸ್ಗಳನ್ನು ಆರಂಭದಲ್ಲಿ ನೆಗ್ಲೆಕ್ಟ್ ಮಾಡಿದೆ. ನೀವು ಯಾವಾಗ ಫ್ಲೈಟ್ ಹತ್ತಿ ಕೂರ್ತಿರೋ ಆಗ ಗಗನ ಸಖಿಯರು ಆರಂಭದಲ್ಲಿಯೇ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಅದನ್ನು ನೆಗ್ಲೆಕ್ಟ್ ಮಾಡದೆ ಕೇಳಿ. ಇನ್ನು ವಿಮಾನಗಳಲ್ಲಿ ಪ್ಯಾರಾಚೂಟ್ಗಳು ಕೂಡ ಇರೋದಿಲ್ಲ ಅನ್ನೋದು ಗೊತ್ತೇ ಇದೆ. ಅಷ್ಟು ಎತ್ತರದಲ್ಲಿ ಅವುಗಳನ್ನು ಧರಿಸಿ ಕೆಳಗಿಳಿಸುವ ಮಟ್ಟಿಗೆ ಪ್ರಯಾಣಿಕರಿಗೆ ಅವೇರ್ನೆಸ್ ಇರೋದಿಲ್ಲ, ಅರಿವು ಕೂಡ ಇರೋದಿಲ್ಲ. ಅದು ಅವರ ಸಾಮರ್ಥ್ಯಕ್ಕೂ ಕೂಡ ಬರೋದಿಲ್ಲ. ಅದು ಇನ್ನೊಂದು ದುರಂತಕ್ಕೂ ಕೂಡ ಕಾರಣವಾಗಬಹುದು. ಸಣ್ಣ ಪುಟ್ಟ ಹೆಲಿಕಾಪ್ಟರ್ಗಳಾದರೆ ಹೆಲಿಕಾಪ್ಟರ್ಗಳಿಗೆ ಪ್ಯಾರಾಚೂಟ್ಗಳನ್ನು ಹಾಕಬಹುದು. ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಪ್ಯಾರಾಚೂಟ್ಗಿರುತ್ತೆ. ಆದರೆ ಇಷ್ಟೊಂದು ಭಾರದ ವಿಮಾನಕ್ಕೆ ಪ್ಯಾರಾಚೂಟ್ ಹಾಕೋದು ಕೂಡ ಅಷ್ಟು ಸಾಧ್ಯವಲ್ಲ, ನಿಮ್ಗೆ ಗೊತ್ತಿರೋ. ಹಾಗಾಗಿ ವಿಮಾನವನ್ನು ಸೇಫ್ ಲ್ಯಾಂಡಿಂಗ್ ಮಾಡೋದಷ್ಟೇ ಉಳಿದಿರ್ತಕ್ಕಂಥ ಏಕೈಕ ದಾರಿ ಪೈಲಟ್ಗಳಿಗೆ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಗಗನ ಸಖಿಯರು ಕೊಡುವ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಗಮನ ಹರಿಸಬೇಕಾಗತ್ತೆ. ಒಂದು ಈ ಥರದ ಆಘಾತದ ಸಂದರ್ಭಗಳಲ್ಲಿ ಪ್ರಯಾಣಿಕರ ಅಟೆನ್ಷನ್ ಒಂದೇ ಬದುಕುಳಿಲಿಕ್ಕೆ ದಾರಿ. ಅದು ಎಲ್ಲದಕ್ಕೂ ಕೂಡ ಅದೃಷ್ಟ ಕೂಡ ಇನ್ನೊಂದು ರೀತಿಯಾಗಿ ಬೇಕಲ್ವೇ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಗೊಂದಲಗಳ ನಡುವೆ, ಈ ದುರಂತ ಕಂಡು ಕೇಳಿರದ ಈ ಭೀಕರ ದುರಂತದ ನಡುವೆ, ಈ ರಣಭೀಕರ ಘಟನೆಯ ನಡುವೆ ಮತ್ತೆ 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 ಕೊನೆಯದಾಗಿ ಕಾಡುವಂಥ ಪ್ರಶ್ನೆ, ಇಷ್ಟು ಜನರಲ್ಲಿ ಈ ವಿಶ್ವಾಸ್ ಕುಮಾರ್ ರಮೇಶ್ ಮೃತ್ಯುಂಜಯ ಬದುಕಿ ಹೇಗೆ ಬಂದ ಅನ್ನೋದು ಮಾತ್ರ ಪ್ರಶ್ನಾರ್ಥಕವಾಗಿ ನಿಲ್ಲುತ್ತೆ. ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.